ಒಟ್ಟಾರೆ ದೇಶಾದ್ಯಂತ ಇಂಡಿಗೋ ವಿಮಾನ ರದ್ದಾಗಿ ಪ್ರಯಾಣಿಕರೆಲ್ಲ ವಿಲವಿಲ ಅಂತ ಒದ್ದಾಡ್ಬಿಟ್ಟಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳು, ಒಬ್ಬೊಬ್ರದ್ದು ಒಂದೊಂದು ಕಾರಣಗಳು. ಸೊ ಜನ ಸಂಸ್ಥೆಯ ವಿರುದ್ಧ ವಿಪರೀತವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ನಡುವೆ ಸಂಸ್ಥೆ ಇದೀಗ ಒಂದು ಪ್ರಕಟಣೆಯನ್ನು ಹೊರಡಿಸಿ ಎಲ್ಲರಿಗೂ ಆಗಿರ್ತಕ್ಕಂಥ ಅನಾಹುತಕ್ಕೆ ಒಂದು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಒಂದು 2-3 ದಿವಸದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ನಿಮಗೆಲ್ಲ ಟಿಕೆಟ್ ರೀಫಂಡನ್ನು ಮಾಡಿಕೊಡ್ತೀವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಏನಾಯಿತು ಇವತ್ತಿನ ಅಪ್ಡೇಟ್ಸ್ ಹಾಗಾದರೆ ನೋಡೋಣ ಬನ್ನಿ. ಸತತ 4ನೇ ದಿನವೂ ಇಂಡಿಗೋ ವಿಮಾನ ವ್ಯತ್ಯಯ. 4 ದಿನಗಳಿಂದ 1343 ವಿಮಾನ ಹಾರಾಟ ರದ್ದು. ಬೇರೆ ವಿಮಾನ ಸಂಸ್ಥೆಗಳಿಂದ ದುಪ್ಪಟ್ಟು ಟಿಕೆಟ್ ದರ. ಇಂಡಿಗೋ ವಿಮಾನಗಳ ಹಾರಾಟ ರದ್ದು ದೇಶದ ವಿಮಾನಯಾನ ಸಂಸ್ಥೆಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಇಂಡಿಗೋ ವಿಮಾನ ಸಂಸ್ಥೆ ದಿನವೊಂದಕ್ಕೆ ಬರೋಬ್ಬರಿ 2200 ಹಾರಾಟವನ್ನ ನಡೆಸುತ್ತೆ. ಇದು ಏರ್ ಇಂಡಿಯಾಗೆ ಹೋಲಿಸಿದ್ರೆ ದುಪ್ಪಟ್ಟು. ಈ ಪೈಕಿ ಕೇವಲ 10% ಏರುಪೇರಾದ್ರೆ 400ರಿಂದ 500 ವಿಮಾನಗಳ ಮೇಲೆ ಪರಿಣಾಮ ಬೀರಿ ಸಾವಿರಾರು ಪ್ರಯಾಣಿಕರು ಒದ್ದಾಡುವಂತಾಗುತ್ತೆ. 4 ದಿನದಲ್ಲಿ 1000ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದಾಗಿವೆ. 20 ವರ್ಷಗಳ ಇಂಡಿಗೋ ಸಂಸ್ಥೆಯಲ್ಲಿ ದಾಖಲೆ ಮಟ್ಟದಲ್ಲಿ ಕುಸಿತ ಕಂಡಿದೆ. ಇಂಡಿಗೋ ಸಂಚಾರ ರದ್ದು. ಡೇ 1 140, ಡೇ 2 130, ಡೇ 3 550, ಡೇ 4 523 ವಿಮಾನ ರದ್ದು ಮಾಡಲಾಗಿದೆ. ಒಟ್ಟು 4 ದಿನಗಳಲ್ಲಿ 1343 ವಿಮಾನ ಸಂಚಾರ ರದ್ದಾಗಿದೆ. ಇನ್ನು ಇಂಡಿಗೋ ವಿಮಾನ ವ್ಯತ್ಯಯ ಬೆನ್ನಲ್ಲೇ ಬೇರೆ ವಿಮಾನ ಸಂಸ್ಥೆಗಳಿಂದ ಟಿಕೆಟ್ ಬೆಲೆ ಏರಿಕೆ ಮಾಡಲಾಗಿದೆ. ಬೆಂಗಳೂರು, ಪುಣೆ, ಲಕ್ನೋ, ಗೋವಾ, ದೆಹಲಿ, ಮುಂಬೈಗೆ 3 ಪಟ್ಟು ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. 10ರಿಂದ 15 ಸಾವಿರ ಇದ್ದ ಟಿಕೆಟ್ ದರ 70ರಿಂದ 90 ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ. ಇಂಡಿಗೋ ವಿಮಾನ ರದ್ದಿನಿಂದ ದೆಹಲಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಕೇಳಿದ ತಂದೆಯ ವಿಡಿಯೋ ವೈರಲ್ ಆಗಿದೆ. ನನ್ನ ಮಗಳಿಗೆ ರಕ್ತಸ್ರಾವ ಆಗ್ತಿದೆ, ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತ ಇಂಡಿಗೋ ಸಿಬ್ಬಂದಿ ಬಳಿ ತಂದೆ ಅಂಗಲಾಚಿದ್ದಾರೆ. ಸಿಬ್ಬಂದಿ ಇಲ್ಲ ಅಂತ ಉತ್ತರಿಸಿದ್ದು ಅದಕ್ಕೆ ಪ್ರಯಾಣಿಕ ಕೆಂಡಾಮಂಡಲರಾಗಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋಗ್ತಿರೋದನ್ನ 4 ದಿನಗಳ ಬಳಿಕ ಅರಿತ ಡಿಜಿಸಿಎ ಇದೀಗ ಎಸ್ಡಿಟಿಎಲ್ನಲ್ಲಿ ತಂದಿರುವ ಪೈಲಟ್ ವಿಶ್ರಾಂತಿ ನಿಯಮದ ಬದಲಾವಣೆಯನ್ನ ಹಿಂಪಡೆದಿದೆ. ಸದ್ಯಕ್ಕೆ ವಾರದ ಮಟ್ಟಿಗೆ ವೀಕ್ ಆಫ್ ಕೊಡದಂತೆಯೂ ಹೇಳಿದೆ. ಇದರಿಂದ ಇಂಡಿಗೋಗೆ ಸಿಬ್ಬಂದಿ ಕೊರತೆ ನೀಗುತ್ತೆ ಅನ್ನೋದು ಡಿಜಿಸಿಎ ಲೆಕ್ಕಾಚಾರವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಸಹಜತೆಗೆ ಬರುತ್ತೆ, ಯಾವುದೇ ಕಡಿತವಿಲ್ಲದೆ ಟಿಕೆಟ್ ಕ್ಯಾನ್ಸಲ್, ರೀಫಂಡ್ ಕೂಡ ಆಗುತ್ತೆ ಅಂತ ನಾಗರಿಕ ವಿಮಾನಯಾನ ಇಲಾಖೆ ಸ್ಪಷ್ಟನೆ ನೀಡಿದೆ. ಅವಾಂತರದ ಬಗ್ಗೆ ತನಿಖೆಗೂ ಆದೇಶಿಸಿದೆ. ಇತ್ತ ಇಂಡಿಗೋ ಸಂಸ್ಥೆ ಟ್ವೀಟ್ ಮಾಡಿ ಪ್ರಯಾಣಿಕರ ಕ್ಷಮೆ ಕೋರಿದೆ. ಎಲ್ಲವೂ 3-4 ದಿನಗಳಲ್ಲಿ ಸರಿ ಹೋಗಲಿದೆ ಎಂದಿದೆ. ರೀಫಂಡ್ ಬೇಡ, ಬೇರೆ ವಿಮಾನ ವ್ಯವಸ್ಥೆ ಮಾಡಿ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಆಕ್ರೋಶ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯದಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡುವಂತಾಯಿತು. ಸಂಜೆ ಕಳೆದರೂ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರ ಕೌಂಟರ್ನಲ್ಲಿ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ರು. ತಂದೆಯ ಅಂತ್ಯಕ್ರಿಯೆಗೆ ತೆರಳಲಾಗದೆ ಮಗ, ಮೊಮ್ಮಗ ಪರದಾಡಿದ್ರು. ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ತೆರಳಲಾಗದೆ ಕುಟುಂಬ ಕಣ್ಣೀರಿಡ್ತು. ಇನ್ನು ನಮಗೆ ಟಿಕೆಟ್ ಹಣ ವಾಪಸ್ ಬೇಡ, ಬೇರೆ ವಿಮಾನವನ್ನು ಅರೇಂಜ್ ಮಾಡಿ ಕೊಡಿ ಅಂತ ಇಂಡಿಗೋ ಬುಕಿಂಗ್ ಕೌಂಟರ್ಗೆ ಪ್ರಯಾಣಿಕರು ಮುತ್ತಿಗೆ ಹಾಕಿದ್ರು. ಇವತ್ತು ಪಬ್ಲಿಕ್ಗೆ ಇಷ್ಟು ತೊಂದರೆ ಮಾಡ್ತಾ ಇದ್ದಾರೆ. ನಾನು 2 ಏರ್ಪೋರ್ಟ್ ಕುತ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ. ಈಗ ನಾನು ಗುಜರಾತ್ ಹೋಗ್ಬೇಕಾಯ್ತು. ಇವತ್ತು ಆಗಿರೋ ಪ್ರಾಬ್ಲಮ್ ಇಂದ ಅವ್ರ ಇಂಟರ್ನಲ್ ಪ್ರಾಬ್ಲಮ್ ಇಂದ ಮನೇಲಿ ಕುತ್ಕೊಂಡು ಸರಿ ಮಾಡ್ಕೊಂಡು ಪ್ಯಾಸೆಂಜರ್ ತೊಂದರೆ ಆಗದಂಗೆ ಮಾಡಬೇಕಾಗಿತ್ತು. ಇದು ಅವ್ರ ಕರ್ತವ್ಯ. ಯಾಕಂದ್ರೆ ನಮ್ಗೆ ಇಷ್ಟು ತೊಂದರೆ ಆಗಿದೆ ಅಂತ 5 ದಿವಸದಿಂದ. ಸೊ ಇಂಡಿಗೋ ಕಂಪ್ನಿ ತೊಂದರೆ ಆಗಬೇಕು. ಬೈಕಾಟ್ ಇಂಡಿಗೋ ಇಂಡಿಯಾ ಅಂತ ಮಾಡ್ತೀವಿ ನಾವು. ಇನ್ಮೇಲೆ ಲಾಡ್ಜ್ಗೆ ಹೋದ್ರೆ 5,000-6,000 ಕೇಳ್ತಾರೆ ಸರ್. ನಾರ್ಮಲ್ ಲಾಡ್ಜ್ಗಳಿಗೆ 500-600 ರೂಪಾಯಿ ಕೊಟ್ಟು ಅಲ್ಲಿ ಊಟಕ್ಕೆ ಹೋಗಬೇಕು. ಅಟ್ಲೀಸ್ಟ್ ಒಂದು ಅನೌನ್ಸ್ಮೆಂಟ್ ಇಲ್ಲ ಇಂಡಿಗೋದಿಂದ. ಇನ್ನು ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲಿ ಫ್ರೀ ಕಾಫಿ ವ್ಯವಸ್ಥೆ ಮಾಡಲಾಗಿತ್ತು. ಏರ್ಪೋರ್ಟ್ನ ಟರ್ಮಿನಲ್ 1ರ ಹೊರಭಾಗದ ಹಟ್ಟಿ ಕಾಫಿಯಲ್ಲಿ ಫ್ರೀ ಕಾಫಿ ಕೊಡಲಾಯಿತು. ಬೋರ್ಡಿಂಗ್ ಪಾಸ್ ತೋರಿಸಿದ್ರೆ ಕಾಫಿ ಫ್ರೀ ವಿತರಿಸಲಾಯಿತು. ಒಟ್ಟಾರೆ ಇಂಡಿಗೋ ವಿಮಾನ ಸಂಚಾರ ವ್ಯತ್ಯಯದಿಂದ ಸಾವಿರಾರು ಪ್ರಯಾಣಿಕರು ದೇಶಾದ್ಯಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಗದಿತ ಸ್ಥಳಗಳಿಗೆ, ನಿಗದಿತ ಕಾರ್ಯಕ್ರಮಗಳಿಗೆ ತೆರಳಲಾಗದೆ ಒದ್ದಾಟ ಅನುಭವಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.